ಸರ್ ಅದು ಸ್ವರ್ಣಚಂದ್ರ ಚಿಕ್ಕೇಗೌಡಿನ ದೊಡ್ಡ ಹುಡುಗರು ನಿನ್ನೆ ಒಂದು 10:30 11 ಗಂಟೆ ಕ್ಲೋಸಿಂಗ್ ಮಾಡ್ತಾರೋ ಟೈಮಿಗೆ ಬಂದು ಎಣ್ಣೆ ಬೇಕು ಅಂತ ಕೇಳಿದ್ರು, ಕೊಡ್ತಿದ್ವಿ. ಅದಕ್ಕೆ ನಮ್ಮದು ರೇಟ್ ಏನಿದೆ ಹೇಳಿದ್ವಾಗ ನಮಗೆ ನೀವು ಮಾರೋ ರೇಟ್ಗಿಂತ ಕಡಿಮೆ ಕೊಡಬೇಕು ಅಂತಂದ್ವಿ. ಆ ಥರ ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ ನಾವು ಇಲ್ಲೇ ಲೋಕಲ್ ಅವರು ನಮಗೆ ಕಮ್ಮಿ ಕೊಡೋಲ್ಲ ಕೊಡಬೇಕು ಅಂತಂದರು. ಆ ಥರ ಕೊಡೋಕ್ಕಾಗಲ್ಲ ಅಂದಾಗ ನಮ್ಮ ಮೇಲೆ ಬಾಟ್ಲುಗಳಿಂದ ಒಳಗಡೆ ನುಗ್ಗಿ ಬಾರೊಳಗೆ ನುಗ್ಗಿ ಅಲ್ಲೇ ಮಾಡಿದ್ದಾರೆ, ಬಾಟ್ಲಲ್ಲೆಲ್ಲ ಅಲ್ಲೇ ಮಾಡಿದ್ದಾರೆ. ನಾನು ಹೌದು ಹೌದು ಇನ್ನೂ ಕಡಿಮೆ ಕೇಳಿದ್ರು, ನಮ್ಗೆ ಇನ್ನೂ ಕಡಿಮೆ ಕೊಡಬೇಕು ಅಂತಂದರು. ಸರ್ ಆ ಥರ ಕೊಡೋಕ್ಕಾಗಲ್ಲ ಅಂತಂದಿದ್ದಕ್ಕೆ ನಮ್ಮ ಮೇಲೆ ಮಾರಣಯುತಕ್ಕೆ ಹೋಗಿ ಅಲ್ಲೇ ಮಾಡಿದ್ದಾರೆ. ಸರ್ ನಮ್ಗೊಂದು 10 ರಿಂದ 15 ರೂಪಾಯಿ ಅಷ್ಟೇ ಅವಕಾಶ ಇರೋದು. ಹಾಂ ಅಷ್ಟೇ ಕೇಳಿದ್ದು. ಅವರು ಇಲ್ಲ ನಮಗೆ ಇನ್ನೂ ಕಡಿಮೆ ಕೊಡ್ಬೇಕು, ನೀವು ನಮಗೆ ಕೊಡಲ್ಲ, ನೀವು ನಾವಿಲ್ಲೇ ಲೋಕಲ್ ಅವರು ಅಂತಂದರು. ಹಂಗಾಗಿ ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ ಅಲ್ಲೇ ಮಾಡೋಕ್ಕೆ ಶುರು ಮಾಡಿದ್ರು. ಆಯಿತು ಬಿಡಿ ಹೋಲಿ ಕೊಡ್ತೀವಿ ಅಂದಮೇಲೆ ಮತ್ತೆ ಇನ್ನೂ ಜಾಸ್ತಿ ಅಲ್ಲೇ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಬಾಟ್ಲುಗಳೆಲ್ಲ ಹೊಡೆದಿರೋದು, ಬಿಯರ್ ಬಾಟ್ಲು ಮತ್ತು ಡ್ರಿಂಕ್ಸ್ ಬಾಟ್ಲುಗಳಲ್ಲಿ ನಮ್ಮ ಮೇಲೆ ಅಲ್ಲೇ ಮಾಡಿದ್ದಾರೆ. ನನ್ನ ಮೇಲೆ ಮತ್ತು ನಮ್ಮ ಹುಡುಗನ ಮೇಲೆ ಇಬ್ಬರ ಮೇಲೂ ಅಲ್ಲೇ ಮಾಡಿದ್ದಾರೆ. ಹೊರಗಡೆ ಗಲಾಟೆ ಸರ್ ಅಲ್ಲೇ ನಮ್ಮದು ಕೌಂಟ್ರಲ್ಲಿ ಏನಿದ್ರು ಸೋಕೇಸಲ್ಗಳಿದ್ರು ಅದರಲ್ಲೇ ತೊಗೊಂಡು ನಮ್ಮ ಮೇಲೆ ಅಲ್ಲೇ ಮಾಡಿದ್ದಾರೆ, ಒಳಗಡೆ ನುಗ್ಗಿ. ಹೌದು ಸರ್, ಈ ಥರ ಘಟನೆ ನಡೆದಾಗ ಭಯ ಆಗೇ ಆಗುತ್ತೆ ಅಲ್ವಾ ಎಂಥವ್ರಿಗೂ. ಅವ್ರು ನೋಡಿದ್ರು ಸ್ವಲ್ಪ ಅದೇ ಥರ ಕಾಣಿಸ್ತಾರೆ, ಸ್ವಲ್ಪ ಅವ್ರ ವಾತಾವರಣ ಅವ್ರು ಆಡೋ ರೀತಿ ನೋಡಿದ್ರೆ ಅವ್ರು ಅದೇ ಥರ ಕಾಣಿಸ್ತಿದ್ದಾರೆ, ಪುಡಿ ರೌಡಿಗಳ ಥರ. ಹೌದು ಸರ್, ಭಯ ಆಗದೆ ಇರುತ್ತಾ? ಒಬ್ಬರು ಮನುಷ್ಯನ ಮೇಲೆ ಅಲ್ಲೇ ಮಾಡ್ತವ್ರೆ ಅಂದಾಗ ಭಯ ಆಗೇ ಆಗುತ್ತೆ ಅಲ್ವಾ. ಹೌದು, ಮೊದಲು ಒಂದ್ಸರಿ ಬಂದು ನಮ್ಮ ಸ್ಟಾಫು ನಮ್ಮ ಒಬ್ಬರ ಮೇಲೆ ಅಲ್ಲೇ ಮಾಡಿದರು, ಅಂದರೆ ಬಾಟ್ಲಲ್ಲ ಸುಮ್ಮನೆ ಕೈಯಲ್ಲಿ ಅಲ್ಲೇ ಮಾಡಿದರು. ನಾವು ಸ್ವಲ್ಪ ಮೈನರ್ ಅಂದ್ಬಿಟ್ಟು ಏನು ಮಾಡಿದ್ವಿ, ಒಂದು ಸ್ವಲ್ಪ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ವಿ ಈ ಥರ ಆಗಿದೆ ಅಂತ. ಅವರು ನೆಕ್ಸ್ಟ್ ಟೈಮ್ ಬಂದಾಗ ಇನ್ಫಾರ್ಮ್ ಮಾಡಿ ಅಂದಿದ್ರು. ಅದಾದಮೇಲೆ ಬಂದಿರಲಿಲ್ಲ, ಮಧ್ಯೆ ಒಂದು 2-3 ಸಲ ಬಂದಿದ್ರು, ಬಂದು ತಗೊಂಡು ಹೋಗ್ತಿದ್ರು. ಅದಾದಮೇಲೆ ಈಗ ನಿನ್ನೆ ಬಂದು ಆ ಥರ ಮಾಡಿದ್ದಾರೆ ಸರ್. ಈ ಹಿಂದೆ ವಿಚಾರ ಅಂತೇನು ಗೊತ್ತಿಲ್ಲ, ಬಟ್ ಒಟ್ಟು ಕೇಳಿದ್ರು ನಮಗೆ ಕಡಿಮೆ ಕೊಡಿ ಅಂತ ಕೇಳಿ ಅದೇ ಮಾತಾಡಿ ಸ್ವಲ್ಪ ಅಲ್ಲೇ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. ನನಗೆ ಹಿಂದೆ ತಲೆ ಹತ್ರ ಮತ್ತು ಬೆನ್ನು ಮತ್ತು ಕಾಲು. ಹೌದು, ಹಾಂ MRI ಮಾಡಿಸಿದ್ವಿ ಸರ್. ಗುರುದತ್ ಅಂತ.